ತಂದೆಯ ನೋಡಲು ಮಾಡಿಯ ಜಯ ಹೇ ಸಂವಿಧಾನ ಪಿತಾ ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತಾ ಜಯ ಹೇ ಸಂವಿಧಾನ ಪಿತಾ ಜಂಬೂ ದೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಏಳು ಕೀಳಿನ ಮನೋರೋಗತೆ ಈ ನೀಡಿದ ಮತ್ತೆ ಘನತೆ ಜಂಬೂ ದೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ನಾಯಕ ನಿಮಗೆ ನೀವೇ ಸಮೋಸ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡುವ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಅವರದೇ ಆದಂತಹ ಆಚಾರಗಳಿದ್ದಾವೆ, ಭಾಷೆಗಳಿದ್ದಾವೆ, ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಮತ್ತು ಒಂದೊಂದು ಆಹಾರ ಪದ್ಧತಿಗಳು ಮತ್ತೆ ಡ್ರೆಸ್ ಕೋಡ್ ಕೂಡ ಒಂದೊಂದು ರೀಜಿಯನ್ ಅಲ್ಲೂ ಕೂಡ ಭಾಷೆ ಬದಲಾವಣೆ ಆಗ್ತಾ ಇರುತ್ತೆ. ಇಂಥ ಒಂದು ವಿಶಾಲ ಭಾರತಕ್ಕೆ ಅಥವಾ ವಿವಿಧತೆಯಲ್ಲಿ ಇರ್ತಕ್ಕಂಥ ಈ ಬಹುತ್ವದ ಭಾರತಕ್ಕೆ ಸಂವಿಧಾನನ ರಚನೆ ಮಾಡಬೇಕಾದ್ರೆ ತುಂಬಾ 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 ಕಷ್ಟ ಆಗಿರುತ್ತೆ. ಯಾರಿಗೂ ಕೂಡ ಸಾಧ್ಯನೇ ಆಗಲ್ಲ. ಈ ಒಂದು ಬಿಫೋರ್ ಇಂಡಿಪೆಂಡೆನ್ಸ್ ಏನು ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಬ್ರಿಟಿಷ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಆಕ್ಟ್ ಅನ್ನು ಮಾಡ್ಕೊಂಡಿರ್ತಾರೆ. ಅವರ ಒಂದು ಕೆಲವು ರೂಪುರೇಷೆಗಳನ್ನ ಮಾಡಿಕೊಂಡು ನಮ್ಮ ಮೇಲೆ ಅಧಿಕಾರನ ಚಲಾಯಿಸ್ತಾ ಇರ್ತಾರೆ. ಏನು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೇಲೆ ನಾವು ಅವರ ಒಂದು ಆಡಳಿತಾವಧಿಯಲ್ಲಿ ನಾವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ. ಆವಾಗ 1928ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತೆ ಇನ್ನೊಬ್ಬರು ದಾಸ್ ಅಂತಕ್ಕಂಥವ್ರು, ಮೋತಿಲಾಲ್ ನೆಹರು ಮತ್ತೆ ಅವರ ಅನುಯಾಯಿ ದಾಸ್ ಅಂತಕ್ಕಂಥವ್ರು ಇಬ್ಬರು ನಮಗೆ ಸಂವಿಧಾನ ಬೇಕೇ ಬೇಕು ಈ ದೇಶಕ್ಕೆ ಅಂತ ಹೇಳ್ಬಿಟ್ಟು ಆವಾಗ ಮೊದಲನೇ ಸಂವಿಧಾನನ ರಚನೆ ಮಾಡಕ್ಕೆ ತಯಾರಿ ಮಾಡ್ತಾರೆ. ಆ ಒಂದು ನೇತೃತ್ವವನ್ನ ನಮ್ಮ ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿರ್ತಾರೆ. ಇದರಲ್ಲಿ ಕೆಲವು ನಿಯಮಗಳೇನು, ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು, ಜನಗಳಿಗೆ ಹೇಗೆ ಜೀವನ ಮಾಡಬೇಕು, ನಮಗೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಕೆಲವನ್ನ ನೆಹರೂರವರು ಪ್ರತಿಪಾದಿಸ್ತಾರೆ. ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಕೆಲವು ಜನಗಳಿಗೆ ಅದು ಸಂವಿಧಾನ ಅನುಕೂಲ ಆಗಿರುತ್ತೆ, ಬಹುತ್ವದ ಜನಗಳಿಗೆ ಅನಾನುಕೂಲ ಆಗಿರುತ್ತೆ. ಏನಂದ್ರೆ ಅದರಲ್ಲಿ 5 ಎಕರೆ ಜಮೀನಿರೋರಿಗೆ, ಯಾರು ಬಲಾಢ್ಯರು ಇರ್ತಾರೆ, ಯಾರು ಶ್ರೀಮಂತರು ಇರ್ತಾರೆ, ಯಾರು ವಿದ್ಯಾವಂತರು ಇರ್ತಾರೆ, ಅವರು ಮಾತ್ರ ಎಜುಕೇಶನ್ ಇರುತ್ತೆ, ಮತದಾನದ ಹಕ್ಕಿರುತ್ತೆ. ನಮ್ಮಂತ ಬಡಪಾಯಿಗಳಿಗೆ, ಬೇರೆಯವರಿಗೆ ಮತದಾನದ ಹಕ್ಕೇ ಇರೋದಿಲ್ಲ. ಮತ್ತೆ ಸಂವಿಧಾನನ ನಾವು ಇದು ಮಾಡಬೇಕು, ಸಂವಿಧಾನ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಬಲವಂತವಾಗಿ ಬ್ರಿಟಿಷ್ ಅವ್ರ ಹತ್ರ
ವಾದ ಮಾಡಿ ಸಂವಿಧಾನ ನಾವು ಬರ್ಕೊಳ್ತೀವಿ, ನಮಗೆ ನಾವೇ ಸಂವಿಧಾನ ಬರೀಬೇಕು, ನೀವು ಬರೆದಿರ್ತಕ್ಕಂಥ ಸಂವಿಧಾನ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಪಟ್ಟಿಡಿತಾರೆ. ಆವಾಗ ಒಂದು ಸಂವಿಧಾನ ರಚನೆ ಆಗುತ್ತೆ. ಆಕಸ್ಮಿಕವಾಗಿ ಇಂಗ್ಲೆಂಡಲ್ಲಿ ಕೆಂಬ್ಲೆಟ್ ಅಂತಕ್ಕಂಥದ್ದು ಒಂದು ಪಾರ್ಟಿ ಪ್ರಧಾನಮಂತ್ರಿ ಆಯ್ಕೆ ಆಗ್ತಾರೆ. ಅವ್ರು ಏನು ಘೋಷಣೆ ಮಾಡ್ತಾರೆ, ನಮ್ಮ ದೇಶಕ್ಕೆ ಸಂವಿಧಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಆವಾಗ ಸಂವಿಧಾನ ಕೊಡ್ತೀವಿ ಅಂದ ತಕ್ಷಣ ಈ ಕಡೆ ಮುಸ್ಲಿಂ ಲೀಗು ಮತ್ತೆ ಹಿಂದೂ ಮಹಾಸಭಾದವರು ಭಾರತನ ಇಬ್ಬಾಗ ಮಾಡಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ. ಆಗಿನ ಕಾಲದಲ್ಲಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬೇಕಾಗಿರುತ್ತೆ. ಸಂವಿಧಾನ ಬೇಕಾಗಿದ್ರೆ ಯಾರು ಸಂವಿಧಾನ ಬರೆಯೋರು ಅಂತ ಬಿ ಎಜುಕೇಟೆಡ್ ಆ್ಯಂಡ್ ಬಿ ಎಂಪವರ್ಡ್. ಎಲ್ಲಿವರೆಗೇನು ಶಿಕ್ಷಿತ ಆಗಲ್ವೋ ಅಲ್ಲಿವರೆಗೇನು ಸಬಲಿತ ಆಗುವುದಿಲ್ಲ ಅನ್ನೋ ಒಂದು ಅವರ ಸಂದೇಶವನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ನಾವು ಇಷ್ಟು ಶಿಕ್ಷಣವನ್ನು ಹೊಂದಿದ್ದರೂ ಸಹ ಪ್ರತಿದಿನ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದೀವಿ. ನಮಗೆ ಕಷ್ಟದ ಕಾಲದ ಬಂತಂದರೆ ದೇವರು ಬಂದು ನಮಗೆ ಸಹಾಯ ಮಾಡ್ತಾನೆ, ಅಥವಾ ನಮಗೆ ಯಾವುದೋ ಒಂದು ಕಷ್ಟದ ಕಾಲದ ಬಂತಂದರೆ ನಮ್ಮ ತಂದೆ ತಾಯಿ ನಮಗೆ ಸಹಾಯ ಮಾಡ್ತಾರೆ, ಅಣ್ಣ ತಮ್ಮಂದಿರು ಸಹಾಯ ಮಾಡ್ತಾರೆ, ಅಕ್ಕ ತಂಗಿಯರು ಸಹಾಯ ಮಾಡ್ತಾರೆ, ಸಮಾಜ ನಮಗೆ ಸಹಾಯ ಮಾಡ್ತಾರೆ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಷ್ಟದ ಕಾಲದಲ್ಲಿ ಇವು ಯಾವುವೂ ಅವರಿಗೆ ಸಹಾಯ ಮಾಡಲಿಲ್ಲ. ಅವರ ವಿದ್ಯೆ, ಅವರ ಪರಿಶ್ರಮ, ಅವರು ಕಂಡಂಥ ಕನಸನ್ನು ಸಾಧನೆ ಮಾಡಲಿಕ್ಕೆ ಅವರು ಪಟ್ಟಂಥ ಕಷ್ಟನೇ ಅವರಿಗೆ ಸಹಾಯ ಮಾಡಿದೆ. ಅದಕ್ಕೆ ನಮ್ಮ ಜೀವನವನ್ನು ನಾವು ಯಾವ ರೀತಿಯಾಗಿ ರೂಪಿಸ್ಕೋಬೇಕಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನವನ್ನು ನೆನೆಸ್ಕೊಂಡ್ರೆ ಅದನ್ನು ನಮ್ಮ ಜೀವನದಲ್ಲಿ 1%, 100%ಅಲ್ಲಿ 1% ನೀವು ಪ್ರತಿದಿನ ಒಂದು ಮಾತನ್ನು ನೆನೆಸ್ಕೊಂಡು ನೀವು ಮನೆಯಿಂದ ಹೊರಗೆ ಬನ್ನಿ. ಆವಾಗ ನೀವು ನೋಡುವಂಥ ಸಮಾಜ ನಿಮ್ಮ ದೃಷ್ಟಿಗೆ ಬೇರೆನೇ ಕಾಣುತ್ತೆ. ನಮಗೆ ವಾಕ್ಯ ಸೂತ್ರ ಸಿಕ್ಕಿದೆ, ಎದರಿಂದ ಸಿಕ್ಕಿದೆ? ಸಂವಿಧಾನದಿಂದ ಸಿಕ್ಕಿದೆ. ಇವತ್ತು ನಾವು ಈ ಕುಂತು ನಾನು ಮಾತಾಡಬೇಕಾದ್ರೆ ತಪ್ಪಾದ್ರೂ ನೀವು ಅದನ್ನು ತಪ್ಪು ಅಂತ ಪ್ರಶ್ನಿಸುವಂಥ ಹಕ್ಕು ಕೊಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದೆ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡಬೇಕು. ಸಮಾಜಕ್ಕಾಗಿ ನಾವು ದುಡಿಬೇಕಾದ್ರೆ ಸಂವಿಧಾನದಲ್ಲಿದ್ದಂಥ ಒಂದು ಶಬ್ದವನ್ನು ಪ್ರತಿದಿನ ನೀವು ಓದಿ ಮನೆಯಿಂದ ಹೊರಗಡೆ ಬನ್ನಿ. ಆವಾಗ ನೀವು ನೋಡುವಂಥ ಸಮಾಜ ನಿಮ್ಮ ದೃಷ್ಟಿಕೋನೆಯಲ್ಲಿ ಬೇರೆ ಇರ್ತದೆ. ಇಲ್ಲಿಲ್ಲಂದ್ರೆ ನಾವು ದಿವಸ ಬರ್ತೀವಿ, ಅದೇ ಮಾತಾಡ್ತೀವಿ. ತಹಶೀಲ್ದಾರ್ ಆಫೀಸ್ಗೆ ಹೋದಿವಿ ಸರ್, ಅದು ಹಂಗಾಯ್ತು ಸರ್, ಹಿಂಗಾಯ್ತು ಸರ್, ಆ ಶಿಕ್ಷಣ ಇಲಾಖೆಗೆ ಹೋದೆ, ಆ ಟೀಚರ್ ಹಿಂಗಂದ್ರು ಸರ್, ಹಿಂಗಂದ್ರು. ಇನ್ನೊಬ್ಬರ ಮೇಲೆ ಬಟ್ ಮಾಡಿ ತೋರಿಸುವುದೇ ನಮ್ಮ ಕೆಲಸ ಆಗ್ಬಿಟ್ಟು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇದಕ್ಕಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಮಾಜಕ್ಕೆ ನಾವೇನು ಕೊಡುಗೆ ಕೊಡ್ಬೇಕನ್ನೋ ನಮ್ಮ ಹಕ್ಕಿದೆ. ಸಮಾಜ ನಮ್ಗೆ ಏನು ಮಾಡಿದೆ ಅಂತ ಕೇಳೋ ಹಕ್ಕಿಲ್ಲ.
ನಮಗೆ ಮಾಡೇ ಮಾಡುತ್ತೆ, ಸಮಾಜ ಎಲ್ಲ ಮಾಡೇ ಮಾಡುತ್ತೆ. ಬಟ್ ನಾವು ಸಮಾಜಕ್ಕೆ ಏನು ಕೊಡ್ತಿದ್ದೀವಿ ಅದನ್ನು ನಾವು ನಮಗೆ ತಿಳ್ಕೋಬೇಕು. ಅದಕ್ಕೆ ನೀವು ಎಲ್ಲರೂ ಶಿಕ್ಷಿತರಾದರೆ ನೀವೇ ಸ್ವಾವಲಂಬಿ ಆಗ್ತೀರಿ. ಅದನ್ನು ನಿಮ್ಮ ಸಾಯುವವರೆಗೆ ಕೊನೆಯವರೆಗೆ ಇರುವುದು ಒಂದೇ ಆಸ್ತಿ, ಅದು ನಿಮ್ಮ ವಿದ್ಯೆ. ಅದನ್ನು ಯಾರು ಕಸ್ಕೊಳ್ಳಲ್ಲ. ಇವತ್ತು ನೋಡ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ಅವರು ಗತಿಸಿ ಹೋಗಿ ಎಷ್ಟು ವರ್ಷ ಆದರೂ ನಾವು ಇವತ್ತಿಗೂ ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದು ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿ ದಿನನಿತ್ಯ ನೆನೆಸ್ತೀವಿ. ಮನೆಯಲ್ಲಿ ಜಗಳ ಆದ್ರೆ ನಿನಗ ಆಸ್ತಿ ಪಾಲ್ ಸಿಗ್ಲಿಲ್ಲ ಅಂದ್ರೆ ಅಣ್ಣಗ ತಮಗೇನು ಹೇಳ್ತೀವಿ, ನೀನು ಕೊಡ್ಲಿಲ್ಲ ಅಂದ್ರೆ ನಾನು ಕೋಟಿಗೆ ಹೋಗಿ ಕೇಳ್ತೀನಿ. ಇವತ್ತು ಸಾಮಾಜಿಕ ಸೌಲಭ್ಯಗಳನ್ನು ಸರ್ಕಾರಗಳನ್ನು ನೀಡುವ ಸೌಲಭ್ಯಗಳನ್ನು ಅಧಿಕಾರಿಗಳು ನಿಮಗೆ ಸರಿಯಾಗಿ ಮುಟ್ಟಿಸಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಸರ್ ನಾವು ಮೇಲಾಧಿಕಾರಿಗಳಿಗೆ ಹೋಗ್ತೀವಿ, ದೂರು ಕೊಡ್ತೀವಿ, ನಮ್ಮ ಹಕ್ಕನ್ನು ನೀವು ಕೊಡಬೇಕು ನಮ್ದಂತ ಹೋರಾಟ ಮಾಡ್ತೀವಿ. ಸೊ ಇಂಥವೆಲ್ಲ ನಮಗೆ ಅಸ್ತ್ರಗಳನ್ನು ಕೊಟ್ಟೋಗಿದ್ದಾರೆ. ಆ ಅಸ್ತ್ರಗಳನ್ನು ನೀವು ಸಮಾಜದ ಒಳಿತಿಗಾಗಿ ಉಪಯೋಗಿಸಿದ್ರೆ ನಾವು ಇನ್ನೂ ಸೂರ್ಯ ಚಂದ್ರರಿರೋವರೆಗೆ ಈ ಸಂವಿಧಾನದ ಪವಿತ್ರತೆಯನ್ನು ಕಾಪಾಡ್ತೀವಿ. ಅದನ್ನು ನಾವು ಅರ್ಥ ಮಾಡ್ತೀವಿ. ಎಲ್ಲಿಯವರೆಗೆ ಸೂರ್ಯಚಂದ್ರ ಇರ್ತಾರೋ ನಮ್ಮ ದೇಶದ ಸಂವಿಧಾನ ಅಷ್ಟೇ ಪವಿತ್ರತೆ ಇರ್ತದೆ. ನಾನೊಬ್ಬನೇ ಏನೋ ಮಾತಾಡಿದೆ, ಇನ್ನೊಬ್ಬರು ಏನೋ ಮಾತಾಡಿದ್ರು, ಮತ್ತೊಬ್ಬರು ಏನೋ ಮಾತಾಡಿದ್ರು, ಯಾರು ಏನೋ ಸಂವಿಧಾನಕ್ಕೆ ಇದು ಆಗಲ್ಲ. ಸಂವಿಧಾನ ಅದರದ್ದೇ ಆದಂಥ ಒಂದು ಸ್ಥಾನದಲ್ಲಿದೆ. ಈಗ ಹೇಳಿದ್ರಲ್ಲ, ಎಲ್ಲ ಧರ್ಮಗಳಲ್ಲಿ ಅವ್ರದ್ದೇ ಗ್ರಂಥ ಇದೆ. ಮಾನವ ಧರ್ಮಕ್ಕೆ ಒಂದೇ ಗ್ರಂಥ, ಅದು ಸಂವಿಧಾನ. ಅದಕ್ಕೆ ವಿಶ್ವ ಮಾನವ ಅಂತ ಅವ್ರಿಗೆ ವಿಶ್ವ ಮಾನವ ಅಂತ ಹೆಸರು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಿಗಬೇಕಾದ್ರೆ ಮಾನವರು ಏನು ಬರೀ ಭಾರತ ದೇಶದಲ್ಲಿದ್ದಾರೆ? ಭೂಮಿ ಎಲ್ಲಿದೆ ಪ್ರಪಂಚದಲ್ಲಿ, ಎಲ್ಲೆಲ್ಲಿ ಭೂಮಿ ಇದೆ ಅಲ್ಲಿ ಮನುಷ್ಯರಿದ್ದಾರೆ, ಅವರೆಲ್ಲ ಮಾನವರು. ಅವರಿಗೆ ಹಕ್ಕಿದೆಯಲ್ಲ. ಅದೇ ನೀವು ಬೇರೆ ದೇಶದಲ್ಲಿ ಹೋಗಿ ಅಕ್ಕಪಕ್ಕ ಕುಂತು ಸ್ವತಂತ್ರವಾಗಿ ಒಂದು ಶಬ್ದವನ್ನು ಮಾತಾಡಬೇಕಾದ್ರೆ ನೀವು 3 ಸಲ ವಿಚಾರ ಮಾಡಬೇಕು. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಇನ್ನೊಂದು ದೇಶದ ಬಗ್ಗೆ ನಮ್ಮ ದೇಶದ ಕಂಪೇರ್ ಮಾಡ್ತೀವಿ. ಅಲ್ಲಿ ರಸ್ತೆಗಳು ಹಾಗಿದ್ದಾವೆ, ಅಲ್ಲಿ ಇದು ಇದಾವೆ ಅಂತ. ಅದೇ ರಸ್ತೆ ಮೇಲೆ ನೀವು ಸಿಗ್ನಲ್ ಬರ್ತಿರ್ತೀರಿ, ಈ ರಸ್ತೆಯಿಂದ ಆ ರಸ್ತೆಗೆ ಬದಿಗೆ ಹೋಗ್ಬೇಕಾದ್ರೆ ಈ ಸಮಯದಲ್ಲಿ ಇಂಥ ಲೈಟ್ ಬಂದಾಗ ಹೋಗ್ಬೇಕಂತ. ಆದ್ರೆ ನಾನು ನಮ್ಮ ಟ್ರಾಫಿಕ್ ಸಿಗ್ನಲ್ಗಳನ್ನು ಯಾರಿಗೆ ಬೇರ್ಪಡಲಾರ್ದೆ ಅನಿಸ್ತೀವಿ. ಆದ್ರೆ ಅದನ್ನ ಶಿಕ್ಷೆ ನಮ್ಮ ಸಂವಿಧಾನದಲ್ಲಿ ಅವನಿಗೆ ತಿಳಿ ಹೇಳಿ, 1 ಸಲ ಅಲ್ಲ 100 ಸಲ ತಿಳಿ ಹೇಳಿ ಅಂತ ಹೇಳ್ತಾರೆ. ಅದೇ ಬೇರೆ ದೇಶದಲ್ಲಿ ಇಲ್ಲ, ಶಿಕ್ಷೆ. ಸೊ ಇಂಥ ಪಾಸಿಟಿವ್ ಥಿಂಕ್ಗಳನ್ನು ನಾವು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ತಪ್ಪನ್ನ ಮಾಡಿದ್ರೆ ನಮ್ಗೆ ಸುಧಾರಣೆ ಮಾಡಕ್ಕೆ ನಮ್ಮ ಸಂವಿಧಾನದಲ್ಲಿ 100 ಸಲ ಅವಕಾಶ ಕೊಟ್ಟಿದೆ. ಆ 100 ಸಲ ಅವಕಾಶವನ್ನು ನಾವು ಸೇರಿ ತಪ್ಪು ದಾರಿ ಕಳ್ಕೊಂಡು ಹೋಗ್ತೀವಿ. ನಮ್ಗೇನ್ ಮಾಡಲ್ ಬಿಡು, ನಮ್ಗೇನ್ ಪೆನಲ್ಟಿ ಮಾಡಲ್ ಬಿಡು, ಹಂಗಲ್ಲ. ಅದನ್ನ ನಾವು ಮಾಡೋದ್ರ ಸಂವಿಧಾನಕ್ಕೆ ನೀವು ಯಾರಿಗೇ ಅಲ್ಲ, ನಿಮ್ಮಷ್ಟಕ್ಕೆ ನೀವೇ ಮೋಸ ಮಾಡ್ಕೊಂಡು, ನೀವು ಯಾವ ಅಧಿಕಾರಿಗಲ್ಲ, ಪೊಲೀಸರಿಗಲ್ಲ, ನಿಮ್ಮ ತಂದೆದಾಗಲ್ಲ, ನಿಮ್ಮಷ್ಟಕ್ಕೆ ನೀವೇ ಮೋಸ ಮಾಡ್ಕೊಂಡ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಳ್ಳೆ ಸಮಾಜ ಆಗ್ಬೇಕಾದ್ರೆ ಪ್ರತಿದಿನ ಸರ್ ಹೇಳಿದಂಗೆ ನೀವು 1 ಸಲ ಆದ್ರೂ ಜೀವನದಲ್ಲಿ ಸಂವಿಧಾನದ ಪುಸ್ತಕವನ್ನು ಓದಿ. ನಿಮ್ಮಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕಿಂತ ಅತ್ಯುತ್ತಮವಾಗಿ ನಮ್ಮ ತಾಲೂಕು ಹಂತದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ಇದೇ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಮಾಡಲಿ, ನಮ್ಮ ಸಹಕಾರ ಸದಾ ಈ ಕಾರ್ಯಕ್ರಮಕ್ಕೆ ಇರುತ್ತೆ ಅಂತ ನಾ ಹೇಳ್ತಾ, ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಈ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ನಿಮ್ಮೆಲ್ಲರ ಹೆಮ್ಮೆಯ ವಿಷಯ. ಈ ಒಂದು ಸಂವಿಧಾನ ದಿನಾಚರಣೆಯನ್ನು ನೀವೆಲ್ಲ ತುಂಬ ಪೂರ್ಣ ಮನಸ್ಸಿನಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಕಾರ್ಯ ಒತ್ತಡಗಳಲ್ಲಿ ನನ್ನ ಎಲ್ಲ ಮೇಲಧಿಕಾರಿಗಳ ಕೂತು ಹಲವಾರು ಕಾರ್ಯದಲ್ಲಿ ಮೊಬೈಲ್ನಲ್ಲೇ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಡಳಿತ ಅಧ್ಯಕ್ಷರು ಆದಂಥ, ಆತ್ಮೀಯರು ಆದಂಥ ಆನೇಕಲ್ ತಾಲೂಕಿನ ತಹಸೀಲ್ದಾರ್ ಇವತ್ತಿನ ಈ ಒಂದು ದಿವಸ ನಿಜವಾಗಲೂ ಪವಿತ್ರವಾದ ದಿವಸ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ಜನವರಿ 26ರಂದು ಈ ದೇಶದ ಒಂದು ಪವಿತ್ರ ಗ್ರಂಥ ಅಂತ ಹೇಳ್ಬೋದು, ಭಾರತ ಸಂವಿಧಾನವನ್ನು ನಮಗೆಲ್ಲ ಅರ್ಪಣೆ ಮಾಡಿರ್ತಕ್ಕಂಥ ಒಂದು ಸುದಿನ ಇವತ್ತು. ಆ ಒಂದು ಸಂವಿಧಾನದಿಂದ ಇವತ್ತು ನಾನು ಇಲ್ಲಿ ಬಂದು ನಿಮ್ಮಗಳ ಮುಂದೆ ನಿಮ್ಮ ಮಾಧ್ಯಮದ ಮುಂದೆ ನಾನು ಇವತ್ತು ಬಂದು ಮಾತಾಡ್ತಿದ್ದೀನಿ ಅಂತಂದರೆ ಮುಖ್ಯ ಕಾರಣ ಸಂವಿಧಾನನೇ. ಆ ಸಂವಿಧಾನ ಇಲ್ಲದೆ ನಾನು ಇವನ್ ಸಂವಿಧಾನದಲ್ಲಿ ನಮಗೆ ಸಾಕಷ್ಟು ಹಕ್ಕು ಕರ್ತವ್ಯಗಳು ಮತ್ತು ನಮ್ಮ ಏನು ಇವತ್ತಿನ ನಾವು ಪ್ರತಿನಿತ್ಯದ ಏನು ನಡೆ ನುಡಿ ಇದೆಯೋ ಅದೆಲ್ಲದೂ ಕೂಡ
ಅಳವಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ರಚನೆ ಮಾಡಿರ್ತಾರೆ. ನಾನು ಮುಕ್ತ ಕಂಠದಿಂದ ಧೈರ್ಯವಾಗಿ ನಿಮ್ಮ ಮುಂದೆ ಈ ಒಂದು ಸಮಾಜದಲ್ಲಿ ನಾನು ಮಾತಾಡ್ತೀನಿ ಅನ್ನೋದಾದರೆ ಆ ಒಂದು ನನ್ನ ಸಂವಿಧಾನ ತುಂಬಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ಬೋದು. ಆ ಸಂವಿಧಾನದ ಒಂದು ಪವಿತ್ರ ದಿನದಲ್ಲಿ, ಪವಿತ್ರವಾದ ಒಂದು ಈ ದಿನದಲ್ಲಿ, ಸಮರ್ಪಣೆಯಾದ ದಿನದಲ್ಲಿ ಈ ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಆಡಳಿತ ವತಿಯಿಂದ ಮತ್ತು ಸಮಾಜ ಕಲ್ಯಾಣ ವತಿಯಿಂದ ನಡೆಸಿರ್ತಕ್ಕಂಥ ಇದೊಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಒಂದು ತ್ಯಾಗ, ಬಲಿದಾನ ಆಗಿರ್ಬೋದು ಈ ಸಂವಿಧಾನ ರಚನೆ ಮಾಡಲಿಕ್ಕೆ. ನಿಜವಾಗ್ಲೂ ನಾವೆಲ್ಲ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನ ಏನು ಜಾರಿಗೆ ಬಂತೋ ನಂತರ ಹುಟ್ಟಿರತಕ್ಕಂಥದ್ರಲ್ಲಿ ನಾವು ಶ್ರೇಷ್ಠರು, ನಾವು ನಿಜವಾಗ್ಲೂ ಧನ್ಯವಂತರು ಅಂತ ಅಂದ್ಕೋಬೋದು. ಇವಾಗ ಸುಮಾರು ಒಂದು 50 ವರ್ಷದ ಹಿಂದೆ ಅನುಭವಿಸಿರ್ತಕ್ಕಂಥ ಕೆಲವು ವೇದನೆಗಳನ್ನು ನೆನೆಸ್ಕೊಂಡ್ರೆ ನಾವು 100 ಪಾಲು ಉತ್ತಮ ಅಂತ ಹೇಳ್ಬೋದು. ಪುಣ್ಯಾತ್ಮ ಈ ಭಾರತ ದೇಶದಲ್ಲಿ ಹುಟ್ಟಿ ಅವರ ಒಂದು ಪವಿತ್ರ ಸಂವಿಧಾನದಿಂದ ನಾವೆಲ್ಲರೂ ಪವಿತ್ರರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಖಂಡಿತ ನನಗೆ ಈ ಸಂವಿಧಾನ ನನಗೆ ಶಕ್ತಿ ತುಂಬಿದೆ, ಬಡ ಜನಗಳಿಗೆ ಶಕ್ತಿ ತುಂಬಿದೆ. ಒಂದು ಕೆಳಮಟ್ಟದಿಂದ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಕ್ಕೂ ಕೂಡ ಸಂವಿಧಾನ ಬೇಕಾಗಿದೆ. ಈ ಸಂವಿಧಾನದ ಒಂದು ನೀತಿ ನಿಯಮಗಳನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋದರೆ ನಾವು ಯಾವುದೇ ಒಂದು ತಪ್ಪನ್ನು ಮಾಡಲ್ಲ ಅನ್ನೋ ಒಂದು ನಮ್ಮ ಭಾವನೆ. ಎಲ್ಲರಿಗೂ ನಮಸ್ಕಾರ. ಸಂವಿಧಾನ ಅರ್ಪಣೆ ಆದಂಥ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 26ರಂದು ಸಂಸತ್ತಿನಲ್ಲಿ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದ್ರು. ಇಡೀ ಜಗತ್ತಲ್ಲಿ ಯಾರೂ ರಚನೆ ಮಾಡಿದಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಪಣೆ ಮಾಡಿದ್ದಾರೆ. ವಿಶೇಷವಾಗಿ ಅವರು 390 ಅನುಚ್ಛೇದಗಳು, ಆಮೇಲೆ ಪ್ರಬಂಧಗಳು, 12 ಪ್ರಬಂಧಗಳನ್ನು ರಚನೆ ಮಾಡಿ ಜಗತ್ತಲ್ಲಿ ಮೂಲಭೂತ ಸೌಲಭ್ಯ ಇರುವಂಥ ಸಂವಿಧಾನ ಏನಾದರೂ ಇದ್ದರೆ ಅದು ಭಾರತದ ಸಂವಿಧಾನ. ಭಾರತದ ಸಂವಿಧಾನ ಕೇವಲ ಮಾನವರಿಗೆ ಅಲ್ಲ, ಪಶು ಪ್ರಾಣಿಗಳಿಗೂ ಕೂಡ ರಕ್ಷಣೆ ಇದೆ, ಸಸ್ಯಗಳಿಗೂ ರಕ್ಷಣೆ ಇದೆ, ಪಕ್ಷಿಗಳಿಗೂ ರಕ್ಷಣೆ ಇದೆ. ಜಗತ್ತಲ್ಲಿ ನೀರು ಮತ್ತು ನದಿಗಳು ಏನಾದರೂ ಜಗತ್ತಲ್ಲಿ ಸಂವಿಧಾನಾತ್ಮಕ ನಡೀತದೆ ಅಂದರೆ ಅದು ಭಾರತದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲಿ 32 ಡಿಗ್ರಿಗಳನ್ನು ಓದಿ, ವಿಶ್ವದಲ್ಲೇ 50 ಪುಸ್ತಕಗಳನ್ನು ಓದಿ ಸ್ಟಡಿ ಮಾಡಿ ಏನು ಕಾನೂನು ತಜ್ಞರಾಗಿದ್ದರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟ್ ಕಮಿಟಿ ಚೇರ್ಮನ್ ಆಗಿ ಅವರೇ ಸ್ವತಃ ಪೆನ್ನಲ್ಲೇ ಬರೆದಿರೋದು ಲಿಖಿತವಾದ ಸಂವಿಧಾನವನ್ನು ಅವರೇ ಬರೆದಿರೋಂಥದ್ರಿಂದ ಈ ದೇಶಕ್ಕೆ ನಮಗೆ ಅವರು ಸಂವಿಧಾನ ಅರ್ಪಣೆ ಮಾಡಿರೋಂಥದ್ದು ಭಾಳ ಅದ್ಭುತವಾದಂಥ ಕೆಲಸ. ಈ ದೇಶಕ್ಕೆ ಅವರು ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಸ್ಪೃಶ್ಯತೆ ಕಾಯ್ದೆ ನಿಷೇಧ ಮಾಡಬೇಕಾಗಿದ್ರೆ ಪ್ರತಿಯೊಬ್ಬ 6000 ಜಾತಿಯವರು ಮಾನವರಾಗಿ ಬದುಕೋಕ್ಕೆ ಅವಕಾಶ ಕೊಟ್ಟಿರೋದು ಈ ಸಂವಿಧಾನ. ಈ ಸಂವಿಧಾನ ನಮ್ಮೆಲ್ಲರ ಹಕ್ಕು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ 370 ಜನ ಇದ್ದರು, ಅದರಲ್ಲಿ 179 ಎಲ್ರಿಗೂ ಸಮಾನ ಅವಕಾಶವನ್ನು ಕೊಟ್ಟು ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ಕೊಟ್ಟಿರುವಂಥ ಸಂವಿಧಾನ ಜಗತ್ತಲ್ಲಿ ಇದೆ ಅಂದರೆ ಅದು ಭಾರತದ ಸಂವಿಧಾನ. ಇವತ್ತು ಮಹಿಳೆಯರು ಎಲ್ಲರೂ ಗಂಡಸರಿಗೆ ಸಮಾನವಾಗಿ ಅವಕಾಶವಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದು ಸಂವಿಧಾನನ ಕಾರಣ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ವಿಶೇಷವಾಗಿ ಇನ್ನೊಂದು ಅಂಗವನ್ನು ಕೊಟ್ಟಿದ್ದಾರೆ, ಅದು ಮಾಧ್ಯಮ ಅಂಗ. ಇವತ್ತು ಈ ದೇಶದಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಲಿಕ್ಕೆ ಮಾಧ್ಯಮವನ್ನು ಅವರು ಸಂವಿಧಾನದಲ್ಲಿ ಅಡಕೆ ಮಾಡಿದ್ದಾರೆ. ಇವತ್ತು ಮಾಧ್ಯಮ ಇಲ್ಲ ಅಂದರೆ ಈ ದೇಶದ ಭ್ರಷ್ಟಾಚಾರಗಳು, ಅನಾಚಾರಗಳನ್ನೆಲ್ಲ ಪ್ರಚಾರ ಮಾಡಲಿಕ್ಕೆ ಈ ಮಾಧ್ಯಮೇ ಕಾರಣ. ಅದಕ್ಕಾಗಿ ಈ ಪ್ರಮುಖ 4 ಮುಖ್ಯ ವಾಹಿನಿಗಳಿಗೆ ನಮ್ಗೆ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಲ್ಲಿ ಶ್ರೇಷ್ಠವಾದ ಸಂವಿಧಾನ ಕೊಟ್ಟು ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಿಂದ, ಸಂತೋಷದಿಂದ, ಎಲ್ಲ ಧರ್ಮದವರು ಈ ದೇಶದಿಂದ ಶಾಂತಿಯಿಂದ ಬದುಕ್ತಾರೆ ಅಂದರೆ ಅದು ಸಂವಿಧಾನವೇ ಕಾರಣ. ಇಂಥ ಸಂವಿಧಾನವನ್ನು ಅರ್ಪಣೆ ಮಾಡಿರೋದು ನಾವೆಲ್ಲರೂ ಭಾಗ್ಯ. ಈ ಸಂವಿಧಾನ ದಿನಾಚರಣೆಯನ್ನು ಏನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಹಶೀಲ್ದಾರ ಆಡಳಿತ ವರ್ಗ ಮತ್ತು ಶಿಕ್ಷಣ ವರ್ಗ, ಆರೋಗ್ಯದ ಎಲ್ಲ ಸಿಬ್ಬಂದಿ ವರ್ಗದವರು ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ.